ನಟರಾಜ್ ಅವರೇ, ಬಹಳ ವಿಶೇಷವಾದಂತಹ ಒಂದು ಸಿಚುವೇಶನ್ ಇದು. ಯಾಕಂದ್ರೆ IT ಪ್ರೊಫೆಷನಲ್ಸ್ಗೆ ಒಂದು ಡೆಕೋರಮ್ ಇದೆ. ಈ ಸಿನಿಮಾದಲ್ಲಿ ಕಾಡ ನೋಡೋದಕ್ಕೆ ಒಂದು ಬೇರೆ ಗೆಟಪ್ ನಲ್ಲಿದ್ದಾರೆ. ಹಂಟ್ ಮಾಡೋದು, ಒಂದು ವಿಲೇಜ್ ಗೆಟಪ್, ರಫ್ ಗೆಟಪ್. ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಮಂಡೇ ಟು ವೆನ್ಸ್ಡೇ, ಥರ್ಸ್ಡೇ ಆಫೀಸ್ಗೆ ಹೋಗಿ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಶೂಟ್, ಇವೆಲ್ಲ ಹೇಗಾಯ್ತು ಜರ್ನಿ ಅಂತ ದಯವಿಟ್ಟು ತಿಳಿಸ್ಬೇಕು. So let me start with, Venki was telling, ಹಿಂಗೆ ಹೇಳ್ತಿದ್ರಲ್ಲ, ನಾವು ಹೆಂಗ್ ಸ್ಟಾರ್ಟ್ ಮಾಡಿದ್ವಿ, ಕರಿಕಾಡ ಟೈಟ್ಲ್ ಹಾಕಿಟ್ವಿ. ಅದಕ್ಕಿಂತ ಮುಂಚೆ ಅವರು ಕೇಳಿದ್ರು ಮಧ್ಯಮ ಮಿತ್ರರು, ನೀವೇನ್ ಮಾಡಿದ್ವಿ, ಹೇಗೆ ಪರಿಚಯ ಆಯ್ತು ಅಂತ. ಸೊ ಆಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವ್ ಹೆಂಗ್ ಪರಿಚಯ ಆದ್ಮೇಲೆ, ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡಿದ್ರು. ಒಂದು ಒಳ್ಳೆ ಸ್ಟೋರಿ ಮಾಡ್ಬಿಟ್ಟು ಆಫರ್ ಮಾಡಿದ್ರು, ಲವ್ ಸ್ಟೋರಿ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ, ಕತೆ ಹೇಳ್ತಾರೆ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ. ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡ್ತೀನಿ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಸ್ಟೋರಿ ಎಲ್ಲ ಕೇಳೋದಕ್ಕೆ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದ ಅಷ್ಟೇ. ವಾಟ್ ಐ ಥಾಟ್ ಈಸ್ ಲೈಕ್, ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕತ್ತಿದೆ ಅಂತ ಗೊತ್ತಾಯ್ತು. ಫಸ್ಟ್ ಒಂದು ಸಾಂಗ್ ನೋಡೋದಲ್ಲೇ ಗೊತ್ತಾಗಿತ್ತು. ಅದು ಒಂದೇ ರೀಸನ್ಗೆ ಐ ನೆವರ್ ಆಸ್ಕ್ಡ್ ಎನಿ ಅದರ್ ವಿಡಿಯೋಸ್ ವಾಟ್ ಯು ಹಸ್ ಡನ್. ನನಗೆ ಇದೊಂದು ವಿಡಿಯೋ ಸಾಕು, ಲೆಟ್ ಅಸ್ ಡು ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ, ಮೀನ್ ಸ್ಟೋರಿ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿ ಗಿವ್ ಎ ಲೈನ್. ಅವಾಗ ಇನ್ನೂ ಟೈಟ್ಲ್ ಗಿಟ್ಲ್ ಏನು ಇಟ್ಟಿರಲಿಲ್ಲ. ಒಂದು ಹೀರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದ್ 2 ತಿಂಗಳ ಮುಂಚೆ ವಿ ಫೈನಲೈಸ್ಡ್ ದಿಸ್ ಟೈಟಲ್. ದಿಸ್ ಆಲ್ ಅಬೌಟ್ ದಟ್. ಕಾಡ, ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್. ನಿಜವಲ್ಲ, ಕಾಡ ಅಂದ್ರೆ ವೆರಿ ಯೂನಿಕ್ ನೇಮ್. ಕಾಡ ಅಂದ್ರೆ ಬೇಸಿಕ್ ಮೀನಿಂಗ್ ಏನ್ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ತಾರೆ. ಕರೆಕ್ಟ್. ನಾನ್ ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಹತ್ರ ಒಂದು ಸರಪನಹಳ್ಳಿ ಅಂತ. ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿಲ್ಲ, ಆ ತರ 1980s 90s ಎಲ್ಲ ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾವ್ ಹೆಂಗಿರ್ತಿದ್ವಿ ಅಂದ್ರೆ, ನಮ್ದು ಸ್ಟೈಲ್ ಹೆಂಗಿರ್ತದೆ, ಇಷ್ಟು ಕೂತು ಬಿಟ್ಕೊಂಡು ಇಟ್ಸ್ ಲೈಕ್ ಫಾರೆಸ್ಟ್ ತರನೇ. ನನಗೆ ಹೆಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರೀತಿದ್ರು, ನಾನ್ ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೀಯ ನೀನು ಅಂತ ಹೇಳ್ಬಿಟ್ಟು ಹೆಸರಿಟ್ರು ಅಂತ. ಸೊ ಆ ನೇಮ್ ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು. ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡಿ. ಎಲ್ರು ಕೆಲ್ಸದ ಜೊತೆಗೆ ವೀಕೆಂಡ್ ಬಂದ್ರೆ ಬ್ಯಾಡ್ಮಿಂಟನ್ ಆಡ್ತೀನಿ, ಸ್ವಿಮ್ಮಿಂಗ್ ಹೋಗ್ತೀನಿ ಅಂದ ಹಾಗೆ ಇವರ ಪ್ಯಾಷನ್ ಅನ್ನ ಒಂದ್ ಹೆಜ್ಜೆ ಮುಂದೆ ತಗೊಂಡೋಗಿ ಒಂದು 2ನೇ ಬಿಸ್ನೆಸ್ ಅಂದ್ರೆ ಸಿನಿಮಾ ರಂಗವನ್ನೇ ಚೂಸ್ ಮಾಡಿದ್ದಾರೆ. ಶುಭವಾಗ್ಲಿ 2 ಕಡೆ ಅಂತ ವಿಶ್ ಮಾಡ್ತೀವಿ. ಅದೇ ಥಿಂಗ್ ಲಾಸ್ಟ್ ಕ್ವೆಶ್ಚನ್ ಹೇಳಿಲ್ಲ ನಾನು. ಅವ್ರು ಕೇಳಿದ್ರು ವೀಕೆಂಡ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ನಾವು ಹಂಗೆ ಆಕ್ಚುಲಿ ನಮ್ದು ವೆಂಕಿ ನಾವು ಡಿಸ್ಕಸ್ ಮಾಡಿದ ಹಾಗೇನೆ, ಐ ಆಮ್ ವರ್ಕಿಂಗ್ ಎಂಪ್ಲಾಯ್, ದಿಸ್ ಹೌ ದ ಪ್ಲಾನ್ ಇಸ್. ಫ್ರೈಡೇ ಈವ್ನಿಂಗ್ ನಮ್ದು 90% ಆಫ್ ದ ಶೂಟಿಂಗ್ ಎಲ್ಲ ಆಗಿರುತ್ತೆ ಅಂದ್ರೆ ನೈಟ್ ಶೂಟ್ ಇರುತ್ತೆ. ಫ್ರೈಡೇ ಈವ್ನಿಂಗ್ ಹೋದ್ರೆ ಫ್ರೈಡೇ ನೈಟ್, ಸ್ಯಾಟರ್ಡೇ, ಸಂಡೇ ಅಂಡ್ ಸಂಡೇ ನೈಟ್ ವರ್ಗು ಲೇಟ್ ನೈಟ್ ವರ್ಗು ಶೂಟ್ ಮಾಡಿ. ಈವನ್ ಇಫ್ ಯು ಆಸ್ ಮೀ, ನಮ್ ಕ್ಲೈಮ್ಯಾಕ್ಸ್ ನಾನ್ ಸ್ಟಾಪ್ 48 hours ಶೂಟ್. ಅಷ್ಟಾದ್ರೆ ವರ್ಕ್ ಪ್ರೆಷರ್ ಇರುತ್ತೆ, ಬಟ್ ವಿತ್ ಇನ್ ದ ಟೈಮ್ ಲೈನ್ ನಾನು ವೆಂಕಿ ಹೇಳ್ತಿದ್ದೆ, ಇಸ್ ದ ಲಾಸ್ಟ್ ಡೇಟ್, ಲಾಸ್ಟ್ ಟೈಮಿಂಗ್ ನಾವು ಮಾಡ್ಲೇಬೇಕು, ಕ್ಲೋಸ್ ಮಾಡ್ಬೇಕಂತ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಲೆಟ್ ಮಿ ನಾಟ್ ಫರ್ಗೆಟ್ ನಮ್ಮ ಜೀವನ್ ಗೌಡ್ರು DOP, ಜೀವನ್ ಗೌಡ್ರ ಬರ್ತಿದ ಮೇಲೆ ಅವರು ಸೊ ಅವರು ಡೇ ಅಂಡ್ ನೈಟ್ he has worked a lot. DOP ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಅವ್ರ ಟೀಮ್ ನೆಲ್ಲ ಇಟ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ದೇ ವರ್ಕ್ ವೆರಿ ಹಾರ್ಡ್. ಥ್ಯಾಂಕ್ ಯು. First thing, I wanted to do this movie because my husband was more passionate on this field. The kind of efforts that he used to put, used to motivate me to support him again and again. Because now, even generations, we see, traffically people go to the office and come back, and every Saturday, Sunday, even if the wife tells, take me out, they'll be like, illa nan rest madbeku, maneyalli irbeku. But he was a person who has so much of energy that he wants to do something and achieve something. So if not me, then I don't think anyone is the right person to support him, to be very honest. So I wanted to stand by his side and do whatever best I could do for this movie. It's very promising and he's done a very good acting. Nanage ashtu confidence idilla that he will be able to do it, but then when I'm seeing him do and show that efforts, I like every day it was giving me more energy to support him more and more. And people whoever has watched this movies and come for shooting, there's given us very positive feedback on this, which helped me to motivate more to get this to a final stage. ಸೊ ಕರಿಕಾಡ ಟೈಟಲ್ ಲಾಂಚ್ ಆಗ್ತಿದ್ದ ಹಾಗೆ ಕಾಡನ ಲುಕ್ ಹೇಗಿದೆ ಅಂತ ಇವತ್ತು ರಿವೀಲ್ ಮಾಡುವಾಗ, ರೀ ಹೀರೋಯಿನ್ ಇವತ್ತು
ಬರೋದು ಅವಶ್ಯಕತೆ ಇರಲಿಲ್ಲ, ಅಥವಾ ರೀಲ್ ಹೀರೋಯಿನ್ ಮತ್ತೆ ಪರಿಚಯ ಮಾಡೋಣ ಅಂತ ಟೀಮ್ ಅಂದ್ಕೊಂಡಾಗ ರಿಯಲ್ ಹೀರೋಯಿನ್ ಇಲ್ಲಿದ್ದಾರೆ, ಕಾಡನ ಶ್ರೀಮತಿಯವರು. ಹೌದು, ಅವ್ರು ಹೇಳಿದಾಗೆ ಗಂಡನ ಡ್ರೀಮ್ಸ್ಗೆ ನಾನ್ ಸಪೋರ್ಟ್ ಮಾಡದೆ ಇನ್ನು ಯಾರು ಮಾಡ್ತಾರೆ ಅಂತ. ಸೊ ನಿಮ್ಮ ಸಪೋರ್ಟ್ಗೆ ಯಶಸ್ಸು ಸಿಗ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್.